ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿದ್ಯಾವಿವಾದಾಯ ಧನಮ್ಮದಾಯ ಶಕ್ತಿಪರೇಶಾಂ ಪರಪೀಡನಾಯ ಖಲಸ್ಯ ಸಾಧು ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನು ಕಾರಣಿಕ ಶಿವಯೋಗಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನು ಈ ಭಾಗದ ಜ್ಞಾನದಾತರು, ಅನ್ನದಾತರು, ಭಕ್ತಿದಾತರು ಆಗಿ ಹೋಗಿರುವಂಥ ಮಹಾತಪಸ್ವಿ ಅನ್ನದಾನೇಶ್ವರರನ್ನು, ಶಿವಲಿಂಗೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ 48ನೇ ಬೆತ್ತದಜ್ಜನವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ, ಅದರೊಂದಿಗೆ ಇಲ್ಲಿ ಕುಳಿತಿರುವಂಥ ಎಲ್ಲ ಮಾತೃ ಸ್ವರೂಪಿಣಿ ತಾಯಂದಿರ ಉಡಿ ತುಂಬುವ ಕಾರ್ಯಕ್ರಮ, ಮರಳಿ ಮಣ್ಣಿಗೆ ಅನ್ನುವಂಥ ವಿನೂತನ ಪುಣ್ಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವ ನಮ್ಮ ನಿಮ್ಮೆಲ್ಲರ ಪರಮ ಪುಣ್ಯ ಗುರುಗಳಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಪುಣ್ಯ ನೇತೃತ್ವವನ್ನು ವಹಿಸಿರುವಂಥ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ದರೂರಿನ ಪರಮಪೂಜ್ಯರ ಶ್ರೀಚರಣಗಳಲ್ಲಿ, ಕುರುಗೋಡದ ಪರಮಪೂಜ್ಯರ ಶ್ರೀಚರಣಗಳಲ್ಲಿ, ಸೋಮಸಮುದ್ರ ಪರಮಪೂಜ್ಯರಲ್ಲಿ ಹಾಗೂ ಬೂದುಗುಂಪ ಪರಮಪೂಜ್ಯರ ಚರಣಗಳಲ್ಲಿ ಹಾಗೂ ಶ್ರೀಧರಗಡ್ಡಿ ಪರಮಪೂಜ್ಯರ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಪುಣ್ಯ ವೇದಿಕೆಗೆ ಅಭೂತಪೂರ್ವ ಸಾಕ್ಷಿಯಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನನ್ನ ಮಾತುಗಳ ಜೊತೆಗೆ ನೀವು ಮಾತನಾಡ್ತಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ನನ್ನ ಶರಣಾರ್ಥಿಗಳು. ನಾವು ಹೋದ ವರ್ಷನೇ ಹೇಳಿದ್ನೆ ನಿಮಗೆ, ನಾವು ನೆನಪಿರಕ್ಕಿಲ್ಲ, ಮೈಕ ಯಾರ ಕಡೆ ಇರ್ತದಲ್ಲ ಅವರಿಗೆ ಮಾತನಾಡುವ ಅವಕಾಶ ಇರ್ತದ ಅಂಥೇಳಿ ಆ ವೇದಿಕೆ ಸೂಚನೆ. ಈ ಮೈಕ ನನ್ನ ಹತ್ರನೇ ಹೊಳ್ಳಿರ್ಬೇಕೆ, ನಿಮ್ಮ ಕಡೆ ಹೊಳಸ್ಲ, ಹೆಂಗೆ ಮಾಡ್ಲ್ರಿ? ಅಂದ್ರೆ ನನ್ನ ಮಾತು ಕೇಳ್ತಿರಲ್ಲ, ಓನ್ಲಿ 5 minutes, 5 ನಿಮಿಷ. ಎಷ್ಟು ಜನ ಉಡಿ ತುಂಬಿಸ್ಕೊಳಕ್ಕೆ ಬಂದಿರಿ ಕೈ ಎತ್ತರಿ. ಉಡಿ ತುಂಬ್ಕೊಳಕ್ಕೆ ಹೆಂಗೆ ಬಂದಿರಿ ಹೇಳ್ರಿ. ನೀವು ಯಾರ್ದಾದ್ರೂ ನಿಮ್ಮ ಮನೆಗೆ ಹೋದಾಗ ಉಡಿ ಹೆಂಗೆ ತುಂಬಿಸ್ಕೊಂತೀರಮ್ಮ? ತಲೆ ಮೇಲೆ ಸೆರಗು ಹಾಕೋರಿವ, ಹೆಂಗೆ ಅಂತೀವಿ ನಾವು? ಇಡೀ ಕರ್ನಾಟಕದಲ್ಲಿ ಕನ್ನಡದ ಅಭೂತಪೂರ್ವ ಇತಿಹಾಸವನ್ನು ತೆಗೆದರೆ ಸಾಮೂಹಿಕ ವಿವಾಹವನ್ನು ಮಾಡಿಸಿರ್ತಕ್ಕಂಥವ್ರು ಸಿಗುತ್ತಾರೆ, ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥವ್ರು ಸಿಗುತ್ತಾರ. ಒಂದು ತಿಳ್ಕೋರಿ, ಕನ್ನಡ ನಾಡಿನ ಇತಿಹಾಸದೊಳಗೆ ತಾಯಂದಿರಿಗೆ ಸಾಮೂಹಿಕವಾಗಿ ಭಾಳ ಆಶೀರ್ವಾದ ಪೂರ್ವಕವಾಗಿ ಉಡಿ ತುಂಬತಕ್ಕಂಥ ಹೊಸ ಇತಿಹಾಸವನ್ನು ಯಾರಾದರೂ ಪ್ರಾರಂಭ ಮಾಡ್ಯಾರಪ್ಪ ಅಂತಂದರೆ ಅದು ಅನ್ನದಾನೇಶ್ವರ ಗುರು ಪರಂಪರೆ ಪ್ರಾರಂಭ ಮಾಡಿದ ಅನ್ನುವಂಥದ್ದು ನೀವೆಲ್ಲ ತಲೆ ಒಳಗೆ ಇಟ್ಕೋಬೇಕಾಗ್ತದೆ. ಅಂಥ ಪುಣ್ಯ ಪರಂಪರೆಯ ಭಕ್ತಿ ತಾಯಂದಿರಾದ ನೀವು ಈ ಉಡಿ ತುಂಬು ಕಾರ್ಯಕ್ರಮದೊಳಗೆ ತಲೆ ಮೇಲೆ ಸೆರಗು ಹಾಕೋಲಿಕ್ಕಂದ್ರೆ ಹೆಂಗವ ನೋಡ್ರಿ. ಇನ್ನೂ ಯಾರೂ ಹಾಕೊಂಡೇ ಇಲ್ಲ, ನೀವು ಹಾಕೊಳ್ಳೋತನ ನಾವು ಬಿಡಂಗಿಲ್ಲ. ಬೀದರ್ ಜಿಲ್ಲಾ ನಮ್ಮದು. ಯಾಕೆ ಹೇಳ್ತೀನಂದರೆ ಒಂದೇ ತಿಳ್ಕೊರಿ, ನಾವು ಹಾಕಿಕೊಳ್ಳುವ ಬಟ್ಟೆ ನಮ್ಮ ಮನೆಯ ಸಂಸ್ಕೃತಿಯನ್ನು ತೋರಿಸ್ತದೆ. ನಾನು ಮಾತನಾಡುವ ಭಾಷೆ ನನ್ನ ಭಾಗದ ಸಂಸ್ಕೃತಿಯನ್ನು ತೋರಿಸ್ತದೆ, ಹೌದಲ್ರಿ? ಆದ್ರೆ ನೀವು ಯಾರ ಆಗ್ರಿ, ಉತ್ತರ ಕರ್ನಾಟಕದವರೇ ಆಗ್ರಿ, ದಕ್ಷಿಣ ಕರ್ನಾಟಕದವರೇ ಆಗ್ರಿ, ಕಲ್ಯಾಣ ಕರ್ನಾಟಕದವರೇ ಯಾರೇ ಆಗ್ರಿ, ಒಂದು ತಿಳ್ಕೊರಿ, ಒಬ್ಬ ತಾಯಿ ತಲೆ ಮೇಲೆ ಸೆರಗು ಹಾಕೊಂಡು ಯಾವುದಾದ್ರೂ ಕಾರ್ಯಕ್ರಮದೊಳಗೆ ಕೂಡ್ತಾಳಪ್ಪ ಅಂತಂದ್ರೆ ಅದು ಏನು ಸೂಚಿಸ್ತದೆ ಅಂದ್ರೆ ಭವ್ಯ ಭಾರತದ ಪುಣ್ಯ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತದೆ ಅನ್ನುವಂಥದ್ದು ನೀವೆಲ್ಲ ತಲೆಯೊಳಗೆ ಇಟ್ಕೊಳ್ಬೇಕಾಗ್ತದೆ ತಾಯಿ. ಅದಕ್ಕೆ ನಿಮಗೆಲ್ಲ ಉಡಿ ತುಂಬ್ತಾರೆ.
ನೀವು ಏನು ತಲೆ ಮೇಲೆ ಹೊತ್ಕೊಂತಿರಲ್ಲ ಆ ಸೆರಗ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅದರೊಳಗೆ ಭಾಳ ಪುಣ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಶಕ್ತಿ ಅದ. ಆ ಸೆರಗು ಹಡೆದಿರ್ತಕ್ಕಂಥ ಮಗುವಿನ ಕಣ್ಣೀರನ್ನು ಒರೆಸಿದೆ. ಆ ಸೆರಗು ಜೀವನದೊಳಗೆ ಜಿಗುಪ್ಸೆ ಹೊಂದಿ ಇನ್ನೇನು ಮಾಡಬೇಕಪ್ಪ ಅಂತೇಳಿ ಬದುಕಿನ ಕಟ್ಟ ಕಡೆಯ ನಿರ್ಧಾರಕ್ಕೆ ಬಂದಿರತಕ್ಕಂಥ ಗಂಡನಿಗೆ ಆತ್ಮಸ್ಥೈರ್ಯವನ್ನು ತುಂಬಿದೆ. ಮನೆಯೊಳಗೆ ರೋಗ ಬಿದ್ದು ಬಹಳ ಅಶಕ್ತನಾಗಿ ಬಿದ್ದಿರ್ತಕ್ಕಂಥ ತಂದೆ ತಾಯಿಗಳನ್ನು ಸಲಿರ್ತಕ್ಕಂಥ ಸೆರಗ ಯಾವುದಂದ್ರೆ ನೀವೇನು ತಲೆ ಮೇಲೆ ಹತ್ಕೊಂಡಿರಲ್ಲ ಅದೇ ಸೆರಗ ಸಲಹೆದ ತಾಯಿ, ಅದೇ ಸೆರಗ ಸಲಹೆದ. ಖರೆ ಅದ ಇಲ್ರಿ? ಕಿತ್ತೂರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಇವರೆಲ್ಲ ಯಾರು? ಅವರೆಲ್ಲ ಏನು ಮಾಡರ್ನ್ ಡ್ರೆಸ್ ಹಾಕೊಂಡು ರಾಜ್ಯಭಾರ ಮಾಡ್ಯಾರ ಅಂತ ತಿಳ್ಕೊಂಡ್ರೆ, ನಿಮ್ಮಂಗ ಸೀರೆ ಉಟ್ಕೊಂಡು ಮುತ್ತೈದೆಯರಾಗಿ ರಾಜ್ಯಭಾರವನ್ನು ಮಾಡಿದ್ದಾರೆ. ಈ ಭೂಮಿ ಒಳಗ ಸಂತರೇ ಆಗಲಿ, ಮಹಾತ್ಮರೇ ಆಗಲಿ, ವೀರರೇ ಆಗಲಿ, ಧೀರರೇ ಆಗಲಿ, ಮಹಾನ್ ರಾಜಾದಿ ರಾಜರೇ ಆಗಲಿ, ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಧೀಮಂತ ನಾಯಕರು ಆ ಸೆರಗಿನೊಳಗ ಮಾತ್ರ ಪ್ರೀತಿಯೊಳಗೆ ಬೆಳೆದಿರ್ತಕ್ಕಂಥವ್ರು. ಅಂಥ ಸೆರಗು ನೀವು ತಲೆ ಮೇಲೆ ಹಾಕ್ಕೊಂಡಿಲ್ಲ ಅಂದ್ರೆ ಏನು ಹೇಳ್ಬೇಕು ನಿಮಗೆಲ್ಲ ನಾವು? ನೀವು ನೆನಪಿಟ್ಕೋರಿ, ಈ ಹಾಲಕೆರೆ ಅಣದಾನೇಶ್ವರ ಮಠದ ಜಾತ್ರೆ ಕೇವಲ ಶಿಕ್ಷಣದ ಜಾತ್ರೆ ಅಲ್ಲ, ಮಣ್ಣಿನ ಜಾತ್ರೆ ಅಲ್ಲ, ರೈತರ ಜಾತ್ರೆ ಅಲ್ಲ. ಈ ಜಾತ್ರೆ ಏನು ತೋರಿಸ್ಬೇಕಪ್ಪ ಅಂತಂದ್ರೆ ಇಡೀ ಭಕ್ತ ಪರಂಪರೆಯ ಭಕ್ತಿಯನ್ನು ಎತ್ತಿ ತೋರಿಸುವ ಸಂಸ್ಕೃತಿಯ ಜಾತ್ರೆ ಹಾಲಕೆರೆ ಅಣದಾನೇಶ್ವರ ಮಠದ ಜಾತ್ರೆ ಆಗಬೇಕು. ನನ್ನ ವೈಯಕ್ತಿಕ ಹೇಳ್ತೀನಿ, ಇಷ್ಟು ಜನ ತಾಯಂದ್ರು ಕುಂತಿರಲ್ಲ, ನಾಳೆ ಬೇಡ, ನಿನ್ನೆ ಬೇಡ, ಮೊನ್ನೆ ಬೇಡ, ಇವತ್ತೊಂದು ದಿವಸ ಪ್ರತಿ ವರ್ಷ ಏನು ನೀವು ರಥೋತ್ಸವವನ್ನು ಮಾಡ್ತಿರಲ್ಲ, ಎಷ್ಟೆಲ್ಲ ರಾಜ್ಯದ ನಾಡಿನ ಧೀಮಂತ ನಾಯಕರನ್ನ, ಧೀಮಂತ ಮಹಿಳೆಯರನ್ನ, ಪುಣ್ಯವಂತ ಎಲ್ಲ ಮಹಾಪುರುಷರನ್ನ ಜಗದ್ಗುರು ಮಹಾಸನ್ನಿಧಿಯವರು ಕರೆಸ್ತಾರೆ. ಅವರಿಗೆ ಒಂದು ವಿಶೇಷ ಅನಿಸ್ಬೇಕು. ಏನು ವಿಶೇಷ ಅನಿಸ್ಬೇಕಪ್ಪ ಅಂತಂದ್ರ, ಹಾಲಕೆರೆ ಅಣದಾನೇಶ್ವರ ಮಠದ ಜಾತ್ರೆಗೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ನಮ್ಮ ಭಾಗದ ಪುಣ್ಯ ಸಂಸ್ಕೃತಿಯನ್ನ ತಲೆ ಮೇಲೆ ಸೆರಗ ಹಾಕೋದ್ರ ಮುಖಾಂತರವಾಗಿ ಅಲ್ಲಿ ಮಹಿಳೆಯರು ಎತ್ತು ತೋರಿಸಿದಾಳ ಅಂತೇಳಿ ಅವರಿಗೆಲ್ಲ ನೀವು ಸಾಬೀತು ಮಾಡಿ ತೋರಿಸ್ಬೇಕು. ತೋರಿಸ್ತಿರಲ್ಲ ಸಾಯಂಕಾಲ ಏನು ಬಿಡ್ರಿ ರಗಡಾಗ್ಯದ ನಮಗೆ, ಏನು ಹಚ್ಚಿರಿ ನೀವು? ಮುಂಜಾನೆ ಎಡದಲ್ಲಿ ಕುಂದ್ರಸಾರ ಅವ್ರು ಒಂದು ತಾಸು ಮಂತ್ರ ಆಳ್ತಾರ, ನೀವು ಒಂದು ತಾಸು ಮಾತಾಡ್ತೀರಿ, ನಾವು ಹೊಡಿ ತುಂಬ್ಕೊಂಡು ಯಾವಾಗ ಹುಗ್ಗಿ ಹೊಡಿಬೇಕು ಅಲ್ಲಿ ಹೋಗಿ? ಏನು ಹಚ್ಚಿರಿ ನೀವು ಅಂತ ಹೇಳ್ತೀರ? ಇದೇ ತಾಯಿ ತಾಳ್ಮೆ ಅಂತಕ್ಕಂಥದ್ದು. ಒಂದು ಹೆಣ್ಣಿನ ತಾಳ್ಮೆ ಇಡೀ ಸಾಮ್ರಾಜ್ಯವನ್ನು ಕಾಪಾಡ್ಯದ. ಒಂದು ಹೆಣ್ಣಿನ ತಾಳ್ಮೆ ಇಡೀ ರಘುವಂಶವನ್ನೇ ಕಾಪಾಡ್ಯದ. ಏನ್ರಿ? ಒಂದು ಹೆಣ್ಣಿನ ತಾಳ್ಮೆ ಇಡೀ ಕಲ್ಯಾಣ ರಾಜ್ಯವನ್ನೇ ಭವ್ಯ ಪರಂಪರೆಗೆ ಕಳಿಸಿರ್ತಕ್ಕಂಥದ್ದು ನಮ್ಮ ಭೂಮಿಯ ತಾಯಂದಿರ, ನಮ್ಮ ಭಾರತದ ತಾಯಂದಿರ ಸಂಸ್ಕೃತಿ. ಗ್ರೀಸ್ ದೇಶದ ರಾಣಿ ತನ್ನ ಆತ್ಮಕತೆ ಒಳಗ ಬರೀತಾಳೆ. ಏನು ಬರೀತಾಳಪ್ಪ ಅಂತಂದ್ರೆ, ಈ ಪ್ರಪಂಚದ ಭೂಪಟದೊಳಗ ನನಗೆ ಹಲವಾರು ದೇಶಗಳು ಬಹಳಷ್ಟು ಆತ್ಮೀಯವಾಗಿ ಬಹಳ ಇಷ್ಟ ಆಗ್ತವೆ. ಆದರೆ ಭಾರತ ಅಂತಕ್ಕಂಥ ದೇಶ ಅನ್ನೋದಲ್ಲ ನನಗೆ ಇಷ್ಟ ಆಗೋದಿಲ್ಲ. ಆ ಭಾರತ ದೇಶವನ್ನು ನೋಡಿದಾಗ ನನಗೆ ಇಷ್ಟ ಮಾಡಬೇಕು ಅಂತ ಅನ್ಸಂಗಿಲ್ಲ. ಏನು ಅನಿಸ್ತದಪ್ಪ ಅಂತಂದ್ರೆ ಪೂಜಿಸಬೇಕು ಅಂತ ಅನಿಸ್ತದ ಅಂತ ಹೇಳ್ತಾಳಕಿ. ಇತಿಹಾಸಕಾರರು ಪ್ರಶ್ನೆ ಮಾಡಿದಾಗ ಆ ಒಂದು ಗ್ರೀಸ್ ದೇಶದ ರಾಣಿಯ ಆತ್ಮಚರಿತ್ರೆ ಉತ್ತರ ಕೊಡ್ತದೆ. ಎಲ್ಲ ದೇಶದೊಳಗ ಕೇವಲ ಮಹಿಳೆಯನ್ನಾಗಿ ಕಂಡಿದ್ದಾರೆ. ಆದರೆ ಭಾರತದ ಪುಣ್ಯ ಪರಂಪರೆ ಏನಾಗಿದಪ್ಪ ಅಂತಂದ್ರೆ, ಒಂದು ಹೆಣ್ಣನ್ನ ದೇವಿ ಸ್ವರೂಪದೊಳಗೆ ಕಂಡಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಅದಕ್ಕೆ ಪೂಜಿಸಬೇಕು ಅಂತ ಅನಿಸ್ತದ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಈ ಭೂಮಿಯನ್ನು ಕೂಡ ಮಣ್ಣಿಗೆ ಹೋಲಿಸ್ತೀವಿ ನಾವು. ಹರಿಯುವ ನೀರನ್ನ ಮಣ್ಣಿಗೆ ಹೋಲಿಸ್ತೀವಿ, ತಿನ್ನುವ ಅನ್ನವನ್ನ ಮಣ್ಣಿಗೆ ಹೋಲಿಸ್ತೀವಿ ನಾವೆಲ್ಲ. ಏನಾದರೂ ಅನ್ನ ನಾವು ಗಣಮಗಳಿಗೆ ಹೋಲಿಸೀವೇನ್ರಿ? ಇದು ಅನ್ನ ಶಿವನ ಸ್ವರೂಪ ಅಂತ ಹೇಳ್ತೀವನ್ರಿ? ಇಲ್ಲ, ಅನ್ನ ತಾಯಿ ಅನ್ನಪೂರ್ಣೇಶ್ವರ ಎಲ್ಲವನ್ನ ಸಮರ್ಪಿಸಿದಾಗ ಆ ಏನು ಜಗನ್ಮಾತೆ ಇದ್ದಾಳೆ ಅವಳನ್ನು ನಾವು ಎಲ್ಲ ಕಡೆ ಕಾಣ್ಲಿಕ್ಕೆ ಆಗ್ತದನ್ರಿ? ಸಾಧ್ಯವಿಲ್ಲ. ಆ ಜನನಿಯನ್ನ, ಆ ದೇವಿಯನ್ನ, ಆ ಜಗನ್ಮಾತೆಯನ್ನು ಎಲ್ಲರೇ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ತಾಯಿಯನ್ನು ನಾವು ಯಾರ ಒಂದು ರೂಪದೊಳಗೆ ಕಾಣಬೇಕಪ್ಪ ಅಂತಂದ್ರೆ, ನಮ್ಮ ಎದುರಿಗೆ ಇರ್ತಕ್ಕಂಥ ಎಲ್ಲ ತಾಯಂದಿರ ಸ್ವರೂಪದೊಳಗೆ ನಾವು ಕಾಣಬೇಕು ಅನ್ನುವಂಥ ಉದ್ದೇಶದಿಂದ ಲಿಂಗೈಕ ಜಗದ್ಗುರು ಮಹಾಸನ್ನಿಧಿಯವರು ನಿಮಗೆಲ್ಲ ಉಡಿ ತುಂಬತಕ್ಕಂಥ ಪರಂಪರೆಯನ್ನ ಈ ಪುಣ್ಯ ಮಠದೊಳಗೆ ಬಿಟ್ಟು ಹೋಗಿದ್ದಾರೆ ತಾಯಿ. ಅದಕ್ಕೋಸ್ಕರವಾಗಿ
ಈ ಒಂದು ಮಠದೊಳಗೆ ನೀವು ಉಡಿ ತುಂಬಿಸ್ಕೊಳ್ಳೋದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ನಿಮ್ಮ ಮನೆಯೊಳಗೆ ಉಡಿ ತುಂಬಿಸ್ಕೊಂಡ್ರೆ ನೀವು ಮನೆ ಮಗಳಾಗ್ತೀರಿ, ಹೌದಲ್ರಿ? ನಿಮ್ಮ ಸಂಬಂಧಿಕರು ಹಬ್ಬ ಹರಿದಿನ ಇದ್ದಾಗ ಅಣ್ಣ ತಮ್ಮಂದರು ತಂದೆ ತಾಯಿಗಳು ಯಾರಾದರೂ ಕರೆದ್ರ ಆ ಒಂದು ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಣ್ಮಗಳಾಕಿರಿ ನೀವು. ಆದ್ರೆ ಒಂದು ತಿಳ್ಕೋರಿ, ಒಂದು ನಿಮ್ಮ ತಲೆಯೊಳಗ ಇರಲಿ, ಯಾವಾಗ ನೀವು ಈ ಸಂದರ್ಭದೊಳಗ ಗುರು ಅನ್ನದಾನ ಮಹಾಶಿವಗಳವರ ಪುಣ್ಯ ಸನ್ನಿಧಾನದೊಳಗ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಸನ್ನಿಧಾನದೊಳಗೆ ಏನು ಉಡಿ ತುಂಬಿಕೊಳಕತ್ತಿರಲ್ಲ, ಆ ಉಡಿ ತುಂಬಿದಾಕ್ಷಣ ಕೇವಲ ನೀವು ಮನೆಯ ಮಗಳಾಗೋದಿಲ್ಲ, ಈ ಮಠದ ಮಗಳಾಗ್ತೀರಾ. ನಿಮ್ಮ ಸಮಸ್ತ ಸುಖ ದುಃಖಗಳಿಗೆ ಅನ್ನದಾನೇಶ ಯಾವಾಗಲೂ ಅಭಯ ಹಸ್ತವನ್ನು ಇಡ್ತಾನ ಅಂತಕ್ಕಂಥದ್ದನ್ನ ನೀವು ಮನಸ್ಸಿನೊಳಗ ಮನದಟ್ಟು ಮಾಡಿಕೊಂಡು ಉಡಿ ತುಂಬಿಸ್ಕೋಬೇಕಾಗ್ತದೆ. ಏನೋ ನಮ್ಮ ಅಜ್ಜಾರು ಉಡಿ ತುಂಬಾಕತ್ತಾರ, ನಾವು ತುಂಬಿಸ್ಕೊಳಕತ್ತೀವಿ, ಆಯ್ತು ಮಾತು ಮುಂದಿನ ವರ್ಷ ಬರೋ ನಡೆ ಅಂತೇಳಿ ಹೊಂಟು ಬಿಟ್ರ ಅದಕ್ಕೆ ಸಾರ್ಥಕತೆ ಸಿಗೋದಿಲ್ಲ, ಸಾರ್ಥಕತೆ ಸಿಗೋದಿಲ್ಲ. ಈ ಭೂಮಿ ಸಾಮ್ರಾಜ್ಯವನ್ನು ಕಟ್ಟಿದ ಭೂಮಿಯಲ್ಲ, ಈ ಭೂಮಿ ರಾಜರಾಳದ ಭೂಮಿಯಲ್ಲ. ಈ ಭೂಮಿ ಯಾವುದಪ್ಪ ಅಂತಂದ್ರ ಅಳಿಯದೇ ಇರತಕ್ಕಂಥ ತಪೋಶಕ್ತಿಯನ್ನ ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ಬಿಟ್ಟು ಹೋಗಿರ್ತಕ್ಕಂಥ ಪುಣ್ಯ ಶ್ರೀ ಜಗದ್ಗುರು ಅನ್ನದಾನೇಶ್ವರರು ಬಿಟ್ಟು ಹೋಗಿರ್ತಕ್ಕಂಥ ಭೂಮಿ ಇದು. ಇಂಥ ಜಾಗದೊಳಗೆ ನಾವು ಎಷ್ಟು ಜಾಗೃತರಾಗಿದ್ದರೂ ಕಡಿಮೆ. ಇವತ್ತು ನೋಡ್ರಿ, ಮರಳಿ ಮಣ್ಣಿಗೆ ಅನ್ನುವಂಥ ವಿನೂತನ ಕಾರ್ಯಕ್ರಮವನ್ನು ಜಗದ್ಗುರು ಮಹಾಸನ್ನಿಧಿಯವರು ಆಯೋಜನೆ ಮಾಡಿದ್ದಾರೆ. ಯಾಕೆ ಹೇಳ್ರಿ? ನಾವು ಬದುಕುವುದು ಮಣ್ಣಲ್ಲಿ. ನಾವು 10 ಮಜಲ್ 10 ಫ್ಲೋರ್ ಕಟ್ಟಿದ್ರು ಕೂಡ ಅದು ಎಲ್ಲಿರ್ತದೆ? ಮಣ್ಣಿನ ಮ್ಯಾಲೆ ಇರ್ತದೆ. ಮಣ್ಣು ಬಾಯಿ ಬಿಡುತ್ತಂದ್ರೆ ಮಣ್ಣು ಒಳಗೆ ಹೋಗ್ತೀವಿ ನಾವು, ಏನ್ರಿ? ಹಿರಿಯರು ಒಂದು ಮಾತು ಹೇಳ್ತಿರ್ತಾರೆ, ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ಮಣ್ಣು ತಿನ್ನು ಕೆಲಸ ಮಾಡಕತ್ತೀಯಲ್ಲೋ ಅಂತ ಹೇಳ್ತಾರೆ. ಅವಾಗ ತಿನ್ನಕ್ಕೆ ಅನ್ನ ಸಿಗಲಿಲ್ಲ ಅಂದ್ರೆ ಒಂದು ಸಂದರ್ಭದೊಳಗೆ ಮಣ್ಣರ ತಿನ್ನಕ್ಕೆ ಸಿಗ್ತದ. ಇವತ್ತು ಆಧುನಿಕ ದಿನಮಾನದೊಳಗೆ ನಾವೆಲ್ಲ ಹೆಂಗೆ ಮಾಡಕತ್ತೀವಪ್ಪ ಅಂತಂದ್ರೆ ನೀವು ನೆನಪಿಟ್ಕೋರಿ, ನಾವಿಷ್ಟು ಮಣ್ಣಿನ ಮೇಲೆ ಅಜಾಗರೂಕತರಾಗಕತ್ತೀವಪ್ಪ ಅಂತಂದ್ರೆ ಮುಂಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ಯುವ ಪೀಳಿಗೆಗೆ ಅನ್ನ ಅಲ್ಲ, ತಿನ್ನಾಕ ಚಲೋ ಮಣ್ಣು ಸಿಗಂಗಿಲ್ಲ. ಇದು ತಲೆಯೊಳಗೆ ಇಟ್ಕೋರಿ, ನೀವೆಲ್ಲ ತಲೆಯೊಳಗೆ ಇಟ್ಕೋರಿ. ಇದು ಚಪ್ಪಾಳೆ ಹೊಡೆಯೋದಲ್ಲ, ನೀವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು. ಇದು ನನ್ನ ಮಾತು ಅರ್ಥ ಆಗ್ತಾವಲ್ಲ? ಮತ್ತು ಏನೋ ಒದರಾಕತ್ತಾರ, ಸುಮ್ ಕುಂತ ಕೇಳೋಣ, ಮಾತಾಡಿದ್ರೆ ಬೈತಾರ ಅಂತ ತಿಳ್ಕೊಂಡು ಗಪ್ ಕೂತೀರ, ಇಲ್ಲಲ್ರಿವ? ಅದಕ್ಕೆ ನಮ್ಮ ಮನೆಯನ್ನು ನಾವು ರಕ್ಷಿಸ್ಕೊಳ್ತೀವಿ. ಈ ಮಣ್ಣನ್ನು ಯಾಕೆ ರಕ್ಷಿಸ್ಕೊಳ್ಬಾರ್ದು? ಈ ಮಣ್ಣು ಕೇವಲ ನನ್ನನ್ನು ಕಾಪಾಡುವುದಿಲ್ಲ, ನಿಮ್ಮನ್ನು ಕಾಪಾಡುವುದಿಲ್ಲ, ಎಲ್ಲ ಮಾನವ ಕುಲ ಸಂಕುಲವನ್ನೇ ಕಾಪಾಡ್ತಕ್ಕಂಥ ಯಾವುದು ಶಕ್ತಿ ಈ ಮಣ್ಣೊಳಗಿದೆ. ಆ ಮಣ್ಣನ್ನು ಕಾಪಾಡಿದರೆ ಆ ಮಣ್ಣಿನ ಮ್ಯಾಲ ನಮ್ಮ ಭಕ್ತಿಯನ್ನು ನಾವು ತೋರಿಸಿದೆವಪ್ಪ ಅಂತಂದ್ರೆ ಆ ಭಕ್ತಿ ಎಲ್ಲಿ ಮುಟ್ತದಂದ್ರೆ ಅದು ಅನ್ನದಾನ ಶಿವಯೋಗಿಯ ಹೃದಯಕ್ಕೆ ಮುಟ್ತದೆ ಅನ್ನುವಂಥ ಒಂದು ಭಾವನೆ ನಿಮ್ಮೆಲ್ಲರ ಮೇಲೆ ಇರಬೇಕು ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಜಗದ್ಗುರು ಮಹಾಸನ್ನಿಧಿಯವರ ಪುಣ್ಯ ಆಶೀರ್ವಚನವನ್ನು ಬಹಳ ಶಾಂತ ರೀತಿಯಿಂದ ನೀವೆಲ್ಲರೂ ಕೇಳಬೇಕಾಗಿದೆ. ನಿಮಗೆಲ್ಲ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಅದ. ನಾವು ಕುರ್ಚಿ ಮೇಲೆ ಕುಂತೀವಿ, ನೀವು ತಳ ಕುಂತೀರಿ. ನಿಮ್ಮ ಮನಕಾಲೆಲ್ಲ ಏನೊಂದು ತಾಸಾದ್ರೆ ಹಾಡ್ತಾವ ಸಪ್ತಸ್ವರ. ಅದಕ್ಕೆ ನಿಮಗೆಲ್ಲ ಹೆಚ್ಚಿಗೆ ಕೂಡಿಸಬಾರ್ದು ಅನ್ನುವಂಥ ಒಂದು ಆಜ್ಞೆ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಗಿದೆ. ಎಲ್ಲರೂ ಆನಂದವಾಗಿ ಉಡಿ ತುಂಬಿಸ್ಬೇಕು ಅಂತಕ್ಕಂಥ ಉದ್ದೇಶ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ರೀ. ಈ ಪುಣ್ಯ ಪರಂಪರೆ ಒಳಗೆ ವಿನೂತನ ಅಕ್ಷರ ಜಾತ್ರೆ, ಮೊನ್ನೆ ಮರಳಿಗೆ ಬಹಳಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮುಖಾಂತರವಾಗಿ ನಮ್ಮ ಜನರಿಗೆ ಒಳ್ಳೆಯ ಆಲೋಚನೆಗಳನ್ನು ಕೊಡುವುದರ ಮುಖಾಂತರವಾಗಿ ಜಗದ್ಗುರು ಮಹಾಸನ್ನಿಧಿಯವರು ಈ ನಾಡಿನಲ್ಲಿ ಜಾಗೃತಿಯ ಒಂದು ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ, ಲಿಂಗೈಕ ಜಗದ್ಗುರು ಮಹಾಸನ್ನಿಧಿಯವರ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರ ಮೇಲೆ ಎಲ್ಲ ಸಂತ ಮಹಾಂತರ ಕುಮಾರ ಶಿವಯೋಗಿಯ ಕೃಪಾ ಕಟಾಕ್ಷ ಸದಾವಕಾಲ ಇರಲಿ ಅಂತ ಆಶಿಸ್ತಾ ನನ್ನೆರಡು ಮಾತುಗಳಿಗೆ ವಿರಮಿಸ್ತೇನೆ. ಶರಣಾರ್ಥಿಗಳು.